ನಮಸ್ಕಾರ ಮಧುರ ಅಶೋಕ್ ಕುಮಾರ್ ಅವರೇ. ನಮಸ್ಕಾರ. ಹಾ, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಇವತ್ತು ವಿಶೇಷ ದಿನಕ್ಕೆ ನೀವು ಅತ್ಯಂತ ವಿಶಿಷ್ಟವಾದಂಥ ಅಪರೂಪದ ಒಬ್ಬ ಅತಿಥಿ ಅಂತ ಹೇಳ್ಬೋದು. ಯಾಕಂತಂದ್ರೆ ರಕ್ತದಾನಿಗಳಿಗೆ ಒಂದು ಸ್ಫೂರ್ತಿ ಕೊಡುವಂಥ ಮಹಾದಾನಿ ನೀವು. ಹಾಗಾಗಿ ನೀವು ಯಾವಾಗ್ಲಿಂದ ರಕ್ತದಾನ ಕೊಡೋಕೆ ಪ್ರಾರಂಭ ಮಾಡಿದ್ರಿ, ಎಷ್ಟು ಕೊಟ್ಟಿದ್ದೀರಿ, ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಹೇಗೆ ಮಾಡಿದ್ರಿ ಅಂತ ತಿಳಿಸಿ. ನನ್ನನ್ನು ಮೊಟ್ಟ ಮೊದಲು ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆಯ ದಿನ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ವಿಜಯಕ್ಕ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಜೊತೆಗೆ ವಿಶ್ವ ರಕ್ತದಾನಿಗಳ ದಿನಾಚರಣೆಯಾದ ಇಂದು ಇವತ್ತು ಯಾರೆಲ್ಲಾ ರಕ್ತದಾನಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಜೀವದಾನಿಗಳು ಅಂತ ಕರೆಯಕ್ ಇಷ್ಟಪಡ್ತೀನಿ. ಆ ಎಲ್ಲ ಖಂಡಿತ. ಜೀವದಾನಿಗಳಿಗೂ ಕೂಡ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ. ಈ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂತಂದಾಗ ಮೊದಲು ನಮಗೆ ನೆನಪಾಗೋದು ಕಾರ್ಲ್ ಲ್ಯಾಂಡ್ ಸ್ಟ್ರೈನರ್ ಅನ್ನೋರು ABC ಅನ್ನುವಂತ 3 ಗುಂಪುಗಳನ್ನ ಮೊಟ್ಟ ಮೊದಲು ಅವರು ಕಂಡು ಹಿಡಿದಿದ್ದು ಆಸ್ಟ್ರಿಯಾ ದೇಶದ ಒಬ್ಬ ವೈದ್ಯ. ಆ ವೈದ್ಯರ ಒಂದು ಹುಟ್ಟು ಹಬ್ಬ ಜೂನ್ 14. ಹ್ಮ್. ಹಾಗಾಗಿ ಆ ಜೂನ್ 14ನೇ ದಿನಾಂಕದಂದು ನಾವು ಹ್ಮ್. ವಿಶ್ವ ರಕ್ತದಾನಿಗಳ ದಿನಾಚರಣೆಯಾಗಿ ಆಚರಣೆ ಹ್ಮ್. ಮಾಡ್ತೀವಿ. ಹೌದು. ಅಕ್ಟೋಬರ್ 1 ರಕ್ತದಾನದ ದಿನಾಚರಣೆಯಾಗಿ ಆಚರಣೆ ಹೌದು. ಮಾಡ್ತೀವಿ. ಹೌದು. ಹೌದು. ಇನ್ನು ನಾನು ಪ್ರಾರಂಭ ಮಾಡಿದ ಬಗ್ಗೆ ತಾವು ಕೇಳಿದ್ರಿ. ಹೌದು. ಬಹುಶಃ ವೈದ್ಯರಾಗಿ ನಿಮಗ್ ಚೆನ್ನಾಗ್ ಗೊತ್ತು. 82ನೇ ದಶಕದಲ್ಲಿ ರಕ್ತದ ಕೊರತೆ ತುಂಬಾ ಇತ್ತು. ಯಾಕೆಂದ್ರೆ ಹೌದು. ಅವಾಗ ಇಷ್ಟೊಂದು ಜಾಗೃತಿ ಇರ್ಲಿಲ್ಲ, ಇಷ್ಟು ಹೌದು. ರಕ್ತ ನಿಧಿಗಳು ಕೂಡ ಇರ್ಲಿಲ್ಲ, ಇಷ್ಟೊಂದು ಬ್ಲಡ್ ಬ್ಯಾಂಕ್ಗಳು ಕೂಡ ಅವಾಗ ಇರ್ಲಿಲ್ಲ. ಇರ್ಲಿಲ್ಲ. ಆ ಹೌದು. ಆ, ಜಿಲ್ಲಾ ಕೇಂದ್ರಗಳಲ್ಲಿ, ಆರೋಗ್ಯ ಕೇಂದ್ರಗಳಲ್ಲಿ ಮಾತ್ರ ಎಲ್ಲೋ ಪುಟ್ಟ ಪುಟ್ಟದಾದಂತಹ ಒಂದೊಂದು ರಕ್ತ ನಿಧಿಗಳು ಇರ್ತಾ ಇದ್ವು. ಹ್ಮ್. ಅವತ್ತಿನ ದಿನಗಳಲ್ಲಿ ಮಾತೃ ಮರಣ ದರ ಹೆಚ್ಚಾಗಿತ್ತು, ಹೌದು. ಮೆಟರ್ನಲ್ ಅಂತ. ಹೌದು. ಸೊ ಮಗುನ ಅವಾಗ ಹೆರಿಗೆ ಆದ ತಕ್ಷಣನೇ ರಕ್ತಸ್ರಾವ ಆಗಿ ಸಾಯ್ತಾ ಇದ್ರು. ಹೌದು, ಖಂಡಿತ ಸತ್ಯ. ಆ ಹೆರಿಗೆಯ ಸಂದರ್ಭದಲ್ಲಿ ರಕ್ತಸ್ರಾವ ಆಗಿ ಸಾಯೋ ಸಂದರ್ಭದಲ್ಲಿ ನನ್ನ ಗೆಳತಿಯೊಬ್ಳು 18ನೇ ವಯಸ್ಸಿನಲ್ಲಿ ಹೆರಿಗೆಯ ಸಂದರ್ಭದಲ್ಲಿ ರಕ್ತ ದೊರೆಯದೆ ಸತ್ತೋದ್ಲು. ಓ, ಅಯ್ಯೋ ಪಾಪ. ಹಾ. ಸೊ ಅದು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಆಯ್ತು. ಹ್ಮ್. ಅವಾಗ ನಾನು ಅನ್ಕೊಂಡೆ ರಕ್ತ ಅನ್ನುವಂಥದ್ದು ಇಷ್ಟೊಂದು, ಯಾಕಂದ್ರೆ ನಮಗೂ ಅಷ್ಟೊಂದು ಅವೇರ್ನೆಸ್ ಇಲ್ಲ. ನಾವು ಎಲ್ಲ ಹಳ್ಳಿಗಳಿಂದ ಬಂದಿರುವಂತವ್ರು. ನಂದು ಮೂಲತಃ ನಾನು ಬೆಳಗಾವಿ ಜಿಲ್ಲೆ ಸಂಕೇಶ್ವರದವಳು. ಹೌದು. ಸೊ ಹ್ಮ್. ಹಾಗಾಗಿ ನಿಮ್ಮ ಮೇಲಿನ ಅಭಿಮಾನ ಇನ್ನೂ ಜಾಸ್ತಿ ಅದಕ್ಕೋಸ್ಕರ. ಹ್ಮ್. ಸೊ ಆ ಸಂದರ್ಭದಲ್ಲಿ ರಕ್ತ ದೊರೆಯದೇ ನನ್ನ ಗೆಳತಿ ಸತ್ತೋದ್ಲು. ಯಾಕೆಂದ್ರೆ ಬೆಳಗಾವಿಗೆ ಹೋಗ್ಬೇಕು ಅಂತಂದ್ರೆ 45 ಕಿಲೋಮೀಟರ್ ಪ್ರವಾಸ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಹ್ಮ್. ಇವತ್ತಿನಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲ. ಒಬ್ಬ ರೋಗಿಗೆ ಸರಿದೂಗುವಂತ ರಕ್ತವನ್ನ ನಾವು ಕೊಡ್ಬೇಕು ಅಂತಂದ್ರೆ ಅವತ್ತಿನ ದಿನದಲ್ಲಿ 3 ಗಂಟೆಗಳ ಕಾಲ ಕಾಯ್ಬೇಕಿತ್ತು. ಹೌದು. ಹೌದು. 3 ಗಂಟೆಗಳ ಕಾಲ ಕಾಯ್ದು ಮತ್ತೆ ಪ್ರಯಾಣ ಮಾಡ್ಕೊಂಡು ಬರೋ ಅಷ್ಟ್ರಲ್ಲಿ 6 ರಿಂದ 7 ಅವರ್ ಅಂದ್ರೆ ಆ ಒಂದು ಹ್ಮ್. ರೋಗಿಯ ಸ್ಥಿತಿ ಏನಾಗುತ್ತೆ ಅನ್ನೋದು ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಆಗಲ್ಲ. ಹೌದು. ಅಂತ ಪರಿಸ್ಥಿತಿಯಲ್ಲಿ ನನ್ನ ಗೆಳತಿ ಸತ್ತೋದ್ಲು. ಅದು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಆಯ್ತು. ಅವಾಗ ಅನ್ಕೊಂಡೆ ಯಾರಾದ್ರೂ ರಕ್ತವನ್ನ ಕೊಟ್ಟಿದ್ರೆ ಬಹುಶಃ ಅವಳು ಉಳಿತಿದ್ಲಲ್ಲ ಅಂತ, ಇವತ್ತಿಗೂ ನಮ್ ಹೌದು. ಜೊತೆ ಇರ್ತಿದ್ ಅನ್ನೋದು ಒಂದಾಯ್ತು. ಹ್ಮ್. ಅವತ್ತಿಂದ ನಾನೇ ತೀರ್ಮಾನ ತಗೊಂಡೆ. ನಾನು ನಿರಂತರವಾಗಿ ಇನ್ಮೇಲೆ ರಕ್ತದಾನ ಮಾಡ್ಬೇಕು ಅಂತ ಅನ್ಕೊಂಡೆ. ಅದಕ್ಕೆ ಹ್ಮ್. ನನ್ನ ತಂದೆಯ ಒಂದು ಸಹಕಾರ ಕೂಡ ಇತ್ತು. ಯಾಕೆಂದ್ರೆ ಅವರೊಬ್ರು ಸ್ವಾತಂತ್ರ್ಯ ಹೋರಾಟಗಾರರು. ಹ್ಮ್. ಹಾಗಾಗಿ ಅವರ ಒಂದು ಸಹಕಾರ ಚೆನ್ನಾಗಿತ್ತು. ಇನ್ನು ತಾಯಿ ಅಂತೂ ಗೊತ್ತಿದೆ, ರಕ್ತ ಕೊಡೋದ್ರಿಂದ ಮಗಳಿಗೆ ಏನಾಗ್ಬಿಡುತ್ತೋ ಅನ್ನೋಂತ ಒಂದು ಭಯ ಎಲ್ಲ ಭಯ. ಇದ್ದೇ ಇರುತ್ತೆ. ಸೊ ಆವಾಗ ನಾನು ನನ್ನ ಸಂಬಂಧಿಕರಲ್ಲಿ ಯಾರಿಗೆ ಏನೇ ತೊಂದರೆಗಳಿದ್ದಾಗ ನಂದು A ಪಾಸಿಟಿವ್ ರಕ್ತದ ಗುಂಪು. ಓಕೆ. ಹ್ಮ್. ಹೋಗಿ ನಾನು ರಕ್ತವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಅದರ ನಂತರದಲ್ಲಿ ಅವಾಗ ನನಗೆ ಖಂಡಿತ ರಕ್ತದಾನ ಮಾಡೋದ್ರಿಂದ ನಮಗೆಲ್ಲ ಏನು ಲಾಭದಾಯಕ ಅಂಶಗಳು ಆರೋಗ್ಯಕ್ಕಿದೆ ಅಂತಾನೂ ಗೊತ್ತಿರ್ಲಿಲ್ಲ. ಗೊತ್ತಿರ್ಲಿಲ್ಲ. ಬೇರೆ ಹ್ಮ್. ರಕ್ತದಾನ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಪ್ರೇರಣೆ ಕೊಡುವಷ್ಟು ಕೂಡ ಜ್ಞಾನ ನನ್ನಲ್ಲಿ ಇರ್ಲಿಲ್ಲ. ಯಾಕಂದ್ರೆ PUC ಓದ್ತಾ ಇದ್ದೆ. ಹಾ. 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 ಆ ಒಂದು ಸಂದರ್ಭದಲ್ಲಿ ಮದ್ವೆ ಆದ್ಮೇಲೆ 86ರಲ್ಲಿ ಮದ್ವೆ ಆಯ್ತು. 87ರಲ್ಲಿ ನಾನ್ ರೆಡ್ ಕ್ರಾಸ್ ಸೇರ್ಕೊಂಡ್ಮೇಲೆ ಅಲ್ಲಿ ಹೌದು. ಒಂದು ಬ್ಲಡ್ ಬ್ಯಾಂಕ್ ಇತ್ತು. ಸೊ ಹೌದು. ನಿಮ್ ಹಾಗೆ ಅನೇಕರು ಅಲ್ಲಿ ರಕ್ತಕ್ಕಾಗಿ ಬರ್ತಾ ಇದ್ರು. ಈ ವಿಶೇಷವಾಗಿ ಡಯಾಲಿಸಿಸ್ ಇರ್ಬೋದು, ತಲೆಸಿಮಿಯಾ ಕಾಯಿಲೆಗಳಿರ್ಬೋದು, ಇವರೆಲ್ಲ ಅಲ್ಲಿ ಬಂದು ನಿಂತಿದ್ದಾಗ ನಾನು ಅನ್ಕೋತಿದ್ದೆ ಎಷ್ಟು ಪವಿತ್ರವಾದದ್ದು ರಕ್ತ ಅಂದ್ರೆ. ಹೌದು. ಜೀವನ ಉಳಿಸ್
ಇಲ್ಲ ನಾವು ಅಂತ. ಹೌದು ಆಮೇಲೆ ಅಲ್ಲಿ ಹೌದು. ಹೋದ್ಮೇಲೆ ನಾನು ಅದ್ರ ಮೇಲೆ ಅವೇರ್ನೆಸ್ ನ ಮೂಡಿಸ್ಕೊಂಡೆ, ಜಾಗೃತಿ ಮೂಡಿಸ್ಕೊಂಡೆ. ಆವಾಗ ನಾನು ಕಂಡುಕೊಂಡಿದ್ದು, ಹೆಣ್ಣು ಮಕ್ಕಳು ಇವತ್ತಿಗೂ ಕೂಡ ಹ್ಮ್. ಹೆಣ್ಣು ಮಕ್ಕಳಲ್ಲಿ ರಕ್ತದಾನ ಮಾಡೋದಕ್ಕೆ ಭಯ ಇದೆ. ಹೌದು. ಯಾಕೆಂದ್ರೆ ಪ್ರತಿ ತಿಂಗಳ ನಮ್ಮದೇ ಆದ ಒಂದು ಋತುಸ್ರಾವದ ಋತುಚಕ್ರದ ಸಮಸ್ಯೆ ಇರೋದ್ರಿಂದ ನಾವು ಹೌದು. ರಕ್ತದಾನ ಕೊಟ್ರೆ ಎಲ್ಲಿ ನಮ್ಗೆ ರಕ್ತಹೀನತೆ ಬರುತ್ತೆ ಅನ್ನೋಂತ ಒಂದು ಭಯ ಇರುತ್ತೆ. ಹಾ. ಹಾಗಾಗಿ ಅದನ್ನ ಹೋಗಲಾಡಿಸ್ಬೇಕು ಅಂತಂದ್ರೆ ಹ್ಮ್. ನನಗೆ ನಾನೇ ಮೊದಲ್ ಆಗಿರ್ಬೇಕು, ನಾನು ನಿರಂತರವಾಗಿ ರಕ್ತದಾನ ಮಾಡ್ಬೇಕು ಅನ್ನುವಂಥದ್ದು ಒಂದು ಹಾ. ನಿರ್ಣಯವನ್ನ ಕೈಗೊಂಡೆ. ಓಕೆ. ಸೊ ಓಕೆ. ಮುಂದೆ ಎಷ್ಟು ಅವತ್ ವರ್ಷದವರೆಗೂ ಕೊಡ್ತಾ ಬಂದ್ರಿ? ಈಗ ಎಷ್ಟು ಕೊಟ್ಟಿದ್ದೀರಾ ಇಲ್ಲಿವರೆಗೂ? ಈಗ ನಾನು 125 ಬಾರಿ ರಕ್ತದಾನ ಮಾಡಿದ್ದೀನಿ. ಓ, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ವೆರಿ ಅಂದ್ರೆ ಮಚ್. ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ರಕ್ತ ಕೊಟ್ಟಂತ ಅಂದ್ರೆ ಸುರೇಶ್ ಕುಮಾರ್ ಅವರು 130 ಸಲ ಕೊಟ್ಟಿದ್ದಾರೆ. ಇನ್ನು 5 ತಿಂಗಳಲ್ಲಿ 6 ತಿಂಗಳಲ್ಲಿ ನೀವು ಅವರನ್ನ ಮೀರಿಸಬಹುದು ಅಂತ ಅನ್ಸುತ್ತೆ. ಖಂಡಿತ ಅದು ಮಾಡ್ಲಿ ಅಂತ ಹೇಳ್ತೀವಿ. ಮುಂದುವರಿಸಿ. ಓಕೆ. ಡಾಕ್ಟರ್ ಏನ್, ಪುರುಷರಲ್ಲಿ 230 250 ಬಾರಿ ಕೊಟ್ಟವರು ಕೂಡ ಇದ್ದಾರೆ. ಯಾಕಂದ್ರೆ ಹ್ಮ್. ಪ್ಲೇಟ್ಲೆಟ್ಸ್ ಅವರು 15 ಡೇಸ್ ಒಂದ್ಸರಿ ಕೊಡ್ತಾ ಇರ್ತಾರೆ. ಸೊ ಹೌದು ಹೌದು ಹಾಗಾಗಿ ಹೌದು ಆಮೇಲೆ ಅವ್ರು 3 ತಿಂಗಳಿಗೆ ಒಂದ್ಸರಿ ರಕ್ತದಾನ ಮಾಡ್ಬೋದು. ಆದ್ರೆ ನಮ್ದೇನಾಗುತ್ತೆ, ನಾವು 4 ತಿಂಗಳಿಗೆ ಒಂದ್ಸರಿ ರಕ್ತದಾನ ಮಾಡ್ತೀವಿ. ಆ, ಹೌದು. ಈಗ ಅವತ್ತಿಂದ ಇವತ್ತಿನ ತನಕ ವರ್ಷಕ್ಕೆ 3 ಬಾರಿ ನಾನು ರಕ್ತದಾನವನ್ನ ಮಾಡ್ತಾ ಬಂದಿದ್ದೀನಿ. ಹಾ. ಮೊನ್ನೆ ಮೇ 22 ನಂದು 125ನೇ ಬಾರಿ ರಕ್ತದಾನವನ್ನ ಮಾಡಿದ್ದೀನಿ. ಎಕ್ಸಲೆಂಟ್, ಎಕ್ಸಲೆಂಟ್. ಹಾ. ಮಹಿಳೆಯರಲ್ಲಿ ಆ, ಅಮ್, ಅತ್ಯಂತ ಹೆಚ್ಚು ಬಾರಿ ರಕ್ತದಾನ ಮಾಡಿದವಳು ನಾನೇನೆ. ಕೀನ್ಯಾ ಹೌದು ದೇಶದಲ್ಲಿ ಹೌದು. ಮಹಿಳೆ 111 ಬಾರಿ ಮಾಡಿದ್ರಂತೆ. ಓಕೆ. ಯಾಕೆ ಹಾ. ಅಂತಂದ್ರೆ 117ನೇ ಬಾರಿ ರಕ್ತದಾನ ಮಾಡಿದಾಗ ನಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಯ್ತು. ಅವರು ಹ್ಮ್. ವೆಬ್ಸೈಟ್ ಇದಾಗ ಅವ್ರು ನನಗೆ ಮೆಸೇಜ್ ಹಾಕಿದ್ರು, ಕೀನ್ಯಾ ಹಾ ಹಾ. ದೇಶದವ್ರಲ್ಲಿ ಮೆಸೇಜ್ ಹಾಕಿದ್ರು, ಸರಿ ನೀವು ಸರಿ. ನನ್ನ ದಾಖಲೆಯನ್ನ ಮುರಿದಿದ್ದೀರಿ ಅಂತ. ಇಲ್ಲಿ ದಾಖಲೆ ಮುರಿದಿದ್ದು ಒಂದು, ಹ್ಮ್. ಮುಖ್ಯವಾಗಿ ಆ 125 ಅಲ್ಲ, ಅದ್ರ 3 ಪಟ್ಟು ಜನರ ಜೀವ ಉಳಿಸಿದಿರಿ. ಯಾಕಂದ್ರೆ ರಕ್ತವನ್ನ ನಾವು ಪ್ಯಾಕ್ಸೆಲ್ ಅಂತ ಮಾಡ್ತೀವಿ, ಬರೀ ಕೆಂಪು ರಕ್ತ ಕಣಗಳನ್ನ. ನೆಕ್ಸ್ಟ್ ಹೌದು ಪ್ಲೇಟ್ಲೆಟ್ ಮಾಡ್ತೀವಿ. ಮೂರನೇದು ಹೌದು ಪ್ಲಾಸ್ಮಾ ಅಂತ ಮಾಡ್ತೀವಿ. ಬರ್ನ್ಸ್ ಆದವರು, ಡಿಹೈಡ್ರೇಷನ್ ಆದವ್ರಿಗೆ ಪ್ಲಾಸ್ಮಾ ಕೊಡ್ತೀವಿ. ಯಾರಿಗೆ ಬ್ಲೀಡಿಂಗ್ ಟೆಂಡೆನ್ಸಿ ಇರುತ್ತೆ, ಪೋಸ್ಟ್ ಆಪರೇಟಿವ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅಥವಾ ಅವ್ರಿಗೆ ಆ, ಇದು ಡೆಂಗ್ಯೂ ತರದ್ದು ಕಾಯಿಲೆ ಬಂದು ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗಿರುತ್ತೆ, ಹಿಮೋಫಿಲಿಕ್ಕೆ, ಅವ್ರಗಳಿಗೆ ಅದು ಪ್ಲೇಟ್ಲೆಟ್ ಕೊಡ್ತೀವಿ. ಇನ್ನು ಯಾರಿಗೆ ರಕ್ತಹೀನತೆ, ಅದು ಮಹಿಳೆಯರಲ್ಲಿ ಡೆಲಿವರಿ ಆದಾಗ ಅಥವಾ ಡೆಲಿವರಿ ಮಧ್ಯಕ್ಕೆ ಮೆನರೇಜಿಯಾ ಅಂತ ಮುಟ್ಟು ನಿಲ್ಲೋ ಸಮಯದಲ್ಲಿ ರಕ್ತ ಹೋಗುವಾಗ ಎನಿಮಿಯಾ ಆಗ್ಬಿಟ್ರೆ, ಎನಿಮಿಯಾನಿಂದ ಮತ್ತೆ ರಕ್ತ ಹೋಗುತ್ತೆ, ರಕ್ತ ಹೋಗೋದ್ರಿಂದ ಸ್ರಾವದಿಂದ ಮತ್ತೆ ಎನಿಮಿಯಾ ಆಗತ್ತೆ. ಆ ವಿಷಸ್ ಹೌದು. ಸೈಕಲ್ ನ ಬ್ರೇಕ್ ಮಾಡ್ಬೇಕಂದ್ರೆ ರಕ್ತ ಕೊಡ್ಲೇಬೇಕಾಗತ್ತೆ. ಹಾಗಾಗಿ ನೀವು 300ಕ್ಕಿಂತ ಹೆಚ್ಚು ಜನರಿಗೆ ಜೀವದಾನ ಮಾಡಿದಿರಿ. ಜೀವದಾನ ಮಾಡಿದ ಮಹಾದಾನಿ ಅಂತ ನಾನು ಹೇಳಕ್ ಬಯಸ್ತೀನಿ. ನೀವು ನಮ್ಮ ವೀಕ್ಷಕರಿಗೆ ಏನ್ ಸಂದೇಶ ಕೊಡ್ತೀರಿ ಕೊನೆಯದಾಗಿ? ನನ್ ಕೊನೆಯದಾಗಿ ಹೇಳೋದು, ಎಲ್ಲರೂ ಕೂಡ, ಯಾಕಂದ್ರೆ ರಕ್ತದಾನಿಗಳನ್ನು ದಾನಿಗಳನ್ನ ನಾನು ಜೀವದಾತರು, ಹ್ಮ್. ರಕ್ತ ಸೈನಿಕರು ಅಂತ ಕರೆಯಕ್ ಇಷ್ಟಪಡ್ತೀನಿ. ಯಾಕೆ ಖಂಡಿತ ಅಂತಂದ್ರೆ ಖಂಡಿತ. ಇವರು ನಮ್ಮ ದೇಶದ ಗಡಿಯನ್ನ ಕಾಪಾಡೋ ಹಾಗೆ ಇವತ್ತು ರಕ್ತದಾನಿಗಳು ಜೀವವನ್ನ ಕಾಪಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಯಾವಾಗ್ಲೂ ರಕ್ತದಾನಿಗಳನ್ನ ರಕ್ತ ಸೈನಿಕರು ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹ್ಮ್. ಕೂಡ ರಕ್ತದಾನ ಮಾಡಿ ಜೀವ ಉಳಿಸಿ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ. ನಿಮ್ಗೇನಾದ್ರೂ ಆರೋಗ್ಯದ ಸಮಸ್ಯೆಗಳಿದ್ರೆ ರಕ್ತದಾನ ಮಾಡೋದ್ರಿಂದ, ಮುಖ್ಯವಾಗಿ ವೈದ್ಯರ ಎದುರುಗಡೆ ಮಾತಾಡುವಷ್ಟು ಜ್ಞಾನಿ ನಾನಲ್ಲ, ಹ್ಮ್. ಆದ್ರೆ ಕೊಲೆಸ್ಟ್ರಾಲ್ ಸಮಸ್ಯೆ ಇರಲ್ಲ, ಹೃದಯಕ್ಕೆ ಸಂಬಂಧಪಟ್ಟಿದ ಕಾಯಿಲೆಗಳು ಬರಲ್ಲ, ಮೆಮೊರಿ ಪವರ್ ಹೆಚ್ಚಾಗಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಯೂತ್ಸ್ಗೆ ಜಾಸ್ತಿ ರಕ್ತದಾನ ಹೌದು ಮಾಡುವಂತೆ ಪ್ರೇರೇಪಣೆ ಕೊಡ್ತೀವಿ. ಹೌದು. ನಿಮ್ಮಲ್ಲಿ ಏನಾದ್ರೂ ಆರೋಗ್ಯದ ಸಮಸ್ಯೆಗಳಿದ್ದು ನೀವು ರಕ್ತದಾನ ಮಾಡಕ್ ಆಗದೇ ಇದ್ರೂ ಕೂಡ, ನಿಮ್ಮ ಮಕ್ಕಳು, ನಿಮ್ಮ ಸೊಸೆಯರು, ನಿಮ್ಮ ಮೊಮ್ಮಕ್ಕಳು, ಅವ್ರಿಗೆಲ್ಲರಿಗೂ ಕೂಡ, ಮತ್ತೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಆದಷ್ಟು ಹ್ಮ್. ರಕ್ತದಾನ. ಯಾಕಂದ್ರೆ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ವರ್ಷಕ್ಕೆ 1.5 ಮಿಲಿಯನ್ ಬ್ಲಡ್ ನಮ್ಗೆ ಶಾರ್ಟೇಜ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಹ್ಮ್. ಇನ್ನು ನಮ್ಮಲ್ಲಿ ಅಷ್ಟು ಕೊರತೆ ಇದೆ. ಆ ಹ್ಮ್. ಕೊರತೆಯನ್ನ ನಿಭಾಯಿಸ್ಬೇಕು ಅಂತಂದ್ರೆ ಎಲ್ಲರೂ ರಕ್ತದಾನಕ್ಕೆ ಮುಂದಾಗ್ಬೇಕು. ಯಾವಾಗ ನಮ್ಮ ಮನೆಯಲ್ಲಿ ಯಾರಿಗೆ ಏನಾದ್ರೂ ಆಗಿ ರಕ್ತ ಸಿಗದೆ ಪರದಾಡ್ತಾ ಇರ್ತೀವಲ್ಲ, ಅವಾಗ ಹ್ಮ್. ನಿಜವಾಗ್ಲೂ ರಕ್ತದ ಬೆಲೆ ನಮ್ಗೆ ನಮಗ್ ಗೊತ್ತಾಗುತ್ತೆ. ಗೊತ್ತಾಗತ್ತೆ. ಹೌದು 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 ಅವಾಗ್ಲೇ ಗೊತ್ತಾಗೋದು. ಹೌದು ರಕ್ತದಾನ ಹೌದು
ಕೂಡ ಅವಾಗಲೇ ನಮಗ್ ಗೊತ್ತಾಗೋದು. ಹ್ಮ್ ಹಾಗಾಗಿ ಆ ಯಾರಿಗೂ ಯಾವ ಸಮಸ್ಯೆಗಳು ಅವಘಡಗಳು ಆದ್ರೂ ಕೂಡ ರಕ್ತ ದೊರೆಯಬೇಕು ಅಂತಂದ್ರೆ ರಕ್ತದಾನಿಗಳು ಹೆಚ್ಚು ಹೆಚ್ಚಾಗಿ ನಮ್ಮಲ್ಲಿ ಮುಂದೆ ಬರಬೇಕು. ಇದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾವೇನು ಹೌದು. ಒಂದು ಸರ್ಕಾರೇತರ ಸಂಘ ಸಂಸ್ಥೆಗಳಲ್ಲಿ, ಆರೋಗ್ಯದ ಸಂಸ್ಥೆಗಳಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾವು ಹೆಚ್ಚಿನ ಒಂದು ಪ್ರಯತ್ನವನ್ನ ಇದಕ್ಕೆ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನಾನು ಹೇಳೋದು, ಹ್ಮ್ ರಕ್ತದಾನ ಮಾಡೋದ್ರಿಂದ ಏನ್ ಹ್ಮ್ ಆರೋಗ್ಯದ ಸಮಸ್ಯೆಗಳು ನಿಮಗ್ ಖಂಡಿತ ಇಲ್ಲ. ಬರೋದಿಲ್ಲ. ಜೊತೆಗೆ ನಮ್ಮ ಹ್ಮ್ ವಿಜಯಲಕ್ಷ್ಮಿ ಅಮ್ಮನಂಗೆ ಸೌಂದರ್ಯವನ್ನ ಕಾಪಾಡ್ಕೋಬಹುದು. ಇನ್ನೊಂದು ಹೇಳ್ತೀನಿ. ನಾವು ರಕ್ತದಾನ ರಕ್ತದಾನ ಅಂದ್ರೆ ಮಹಾ 300 ರಿಂದ 450 ml ಕೊಡ್ತೀವಿ. ಅದು ಎಷ್ಟು ಅಂದ್ರೆ 1 ನಿಮಿಷಕ್ಕೆ 80 ಸಲ ಹೃದಯ ಮಿಡಿತಾ ಇರುತ್ತೆ. ಆ ಹೌದು, 80 ಮಿಡಿತದಲ್ಲಿ ಕೇವಲ 6 ರಿಂದ 7 ಮಿಡಿತದ ರಕ್ತವನ್ನ ಮಾತ್ರ ನಾವು ಕೊಡ್ತಾ ಇದ್ದೀವಿ. ಇದು ಕರೆಕ್ಟ್. ಅದು ದೊಡ್ಡದಲ್ಲ. ಅಂದ್ರೆ 5 ಲೀಟರ್ ರಕ್ತ ನಮ್ಮ ದೇಹದಲ್ಲಿದ್ದಾಗ ನೀವು ಇಷ್ಟು ಕೊಟ್ರೆ ಅದು ಅಳಿಲು ಸೇವೆ ತರ ಆಗತ್ತೆ. ಆದ್ರೆ ಆ ಅಳಿಲು ಸೇವೆ ಒಂದು ಅಲ್ಲ 3 ಜೀವ ಉಳಿಸುತ್ತೆ ಅನ್ನೋದನ್ನ ಮರಿಬಾರ್ದು. ಆಮೇಲೆ ಹೆಣ್ಮಕ್ಳು ಇದಕ್ಕಿಂತ ಹೆಚ್ಚು ರಕ್ತವನ್ನ ಋತು ಆದಾಗ ಕಳ್ಕೊಳ್ತಾ ಇರ್ತಾರೆ. ಅದು ಮುಂದೆ 3 ವಾರದಲ್ಲಿ ಅದು ಮತ್ತೆ ರಿಕವರ್ ಆಗಿ ಹೋಗ್ಬಿಡುತ್ತೆ, ಮತ್ತೆ ರಿಕೂಪ್ ಆಗತ್ತೆ. ಹಾಗಾಗಿ ಹೌದು. ಮಹಿಳೆಯರು ಗಂಡಸರು ಅನ್ನೋ ಯಾವ ವ್ಯತ್ಯಾಸವೂ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಮುಂದೆ ಬಂದು ರಕ್ತದಾನ ಮಾಡುವಂತ ಶ್ರೇಷ್ಠ ದಾನಿಗಳು ಅವರೆಲ್ಲರೂ ಆಗ್ಲಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜನರಿಗೆ ಅರಿವು ಮೂಡ್ಸಕ್ಕೆ, ಜಾಗೃತಿ ಮೂಡ್ಸಕ್ಕೆ ಮಾತಾಡಿದಂಥ ಮುತ್ತಿನಂಥ ಮಾತುಗಳು ಅವರ ಕಿವಿಯಲ್ಲಿ ಮುಟ್ಟಿದೆ ಅಂತ ಹೇಳಿ, ಮನ ಮುಟ್ಟಿದೆ ಅಂತ ಹೇಳಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮ ಗಿನ್ನಿಸ್ ವರ್ಲ್ಡ್ ರೆಕಾರ್ಡು ಇನ್ನೂ ಹೆಚ್ಚಾಗ್ಲಿ, ಅದನ್ನ ಯಾರೂ ಮುರಿಯದಂತ ಆಗ್ಲಿ ಅಂತ ನಾವು ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟ್ರೆ. ಇನ್ನೊಂದು ಏನಂದ್ರೆ, ಈ ರಕ್ತದಾನದ ಜೊತೆಗೆ ನೇತ್ರದಾನ ಮತ್ತು ದೇಹದಾನದ ಬಗ್ಗೆ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಮಣ್ಣಲ್ಲಿ ಮಣ್ಣಾಗಿ ಹೋಗಿ ನಾವು ಸುಟ್ಟು ಬೂದಿ ಆಗುವಂತಹ ಈ ದೇಹ ನಾವು ಇಲ್ಲದೆ ಇದ್ದಾಗಲೂ ಕೂಡ ಹೌದು. ಇನ್ಯಾರಿಗಾದ್ರೂ ನಮ್ಮ ಆರ್ಗನ್ಸ್ ಉಪಯೋಗಕ್ಕೆ ಬರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಪ್ರಯೋಜನಕ್ಕೆ ಬರಬಹುದು ಅನ್ನೋದಕ್ಕೆ ನಾನು ಆ ಒಂದು ಸಂದೇಶವನ್ನ ಕೂಡ ಈ ಮೂಲಕ ಕೊಡೋಕೆ ಇಷ್ಟಪಡ್ತೀನಿ. ನಾನು ದೇಹದಾನವನ್ನ ಮಾಡಿದ್ದೀನಿ ಬೆಂಗಳೂರು ಮೆಡಿಕಲ್ ಕಾಲೇಜ್ಗೆ. ಅದೇ ರೀತಿ ತಾವು ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ರಕ್ತದಾನ ಮಾಡಿ ಜೀವ ಉಳಿಸಿ. ನಮಸ್ಕಾರ. ತುಂಬಾ 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 ಧನ್ಯವಾದಗಳು. ನಮಸ್ಕಾರ.